1975ರ ಉದ್ಯಾನವನ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿಗೆ ಈಗಾಗಲೇ ಸಚಿವ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ಈ ಒಂದು ನಿಯಮದ ಪ್ರಕಾರ ಬೆಂಗಳೂರಿನ ಉದ್ಯಾನವನಗಳ 5% ಜಾಗವನ್ನು ಮೂಲಸೌಕರ್ಯ ಸೇರಿದಂತೆ ಇತರ ಬಳಕೆಗೆ ಕೊಡಬೇಕಾಗುತ್ತೆ. ಸದ್ಯಕ್ಕೆ ನಾನು ಲಾಲ್ಬಾಗ್ನಲ್ಲಿದ್ದೀನಿ. ಈ ಒಂದು ಲಾಲ್ಬಾಗ್ನ ಆ ಒಂದು ನಿಯಮದ ಪ್ರಕಾರ 10 ಎಕರೆಯಷ್ಟು ಜಾಗವನ್ನು ಮೂಲಸೌಕರ್ಯಕ್ಕಾಗಿ ಕೊಡಬೇಕಾಗುತ್ತೆ ಅನ್ನೋ ವಿಚಾರ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಒಂದು ವಿಚಾರನ ಮುಂದಿಟ್ಟುಕೊಂಡು ಈಗಾಗಲೇ ಬೆಂಗಳೂರು ದಕ್ಷಿಣ ಕ್ಷೇತ್ರ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ನೇರವಾಗಿ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಟನಲ್ ರೋಡ್ಗೋಸ್ಕರ ಕಬ್ಬನ್ ಪಾರ್ಕ್ ಅಥವಾ ಲಾಲ್ಬಾಗ್ನ ಜಾಗವನ್ನು ಕಬ್ಜಾ ಮಾಡುವ ಉದ್ದೇಶ ಇದರ ಹಿಂದಿದೆ ಅನ್ನೋ ಅರ್ಥದಲ್ಲಿ ಕೂಡ ಈಗಾಗಲೇ ಆಕ್ರೋಶವನ್ನು ಹೊರಹಾಕಿದ್ದು ಮಾತ್ರ ಈ ಸಂಬಂಧಪಟ್ಟ ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಒಂದು ನಿಯಮದ ಪ್ರಕಾರ, ಹೊಸ ನಿಯಮದ ಪ್ರಕಾರ ಲಾಲ್ಬಾಗ್ ಆಗಿರ್ಬೋದು, ಇತರ ಕಬ್ಬನ್ ಪಾರ್ಕ್ನ 5% ಜಾಗವನ್ನು ಮೂಲಸೌಕರ್ಯ ರಸ್ತೆ ಸೇರಿದಂತೆ ಇತರ ಜಾಗ ಕೊಡಬೇಕಾಗುತ್ತೆ. ಇದರಿಂದ ಭವಿಷ್ಯದಲ್ಲಿ ಲಾಲ್ಬಾಗ್ಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗಬಹುದು ಅನ್ನೋ ವಿಚಾರವನ್ನು ಕೂಡ ಇಲ್ಲಿರುವಂತಹ ವಾಕರ್ಸ್ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅವನು ಕೂಡ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಈಗ ಹೊಸ ಕಾಯ್ದೆಗೆ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. 5% ಜಾಗವನ್ನು ಲಾಲ್ಬಾಗ್ ಸೇರಿದಂತೆ ಇತರ ಜಾಗ ಕೊಡಬೇಕು ಅಂತ ಏನಂತೀರಿ? ಸರ್, ಇರೋದು ಗ್ರೀನ್ ಸಿಟಿ ಅಂತ ಇದನ್ನ ತಗೊಂಡೋಗಿ ಇವಾಗ ಅವ್ರು 5% ಅಂದರೆ ಎಲ್ಲಿ ಕೊಡ್ತಾರಂತೆ? ಕಾಂಪೌಂಡ್ ಒಳಗಡೆನೆ ಕೊಡಬೇಕು. ಆ ಕಾಂಪೌಂಡ್ನೆಲ್ಲ ಕಿತ್ತು ಮತ್ತೆ ಅದೇನಾಗತ್ತೆ, ಮತ್ತೆ ಇನ್ನೇನಕ್ಕೋ ಇನ್ನು 5% ಅಂದ್ಕೊಂಡು ಇವ್ರು ಫುಲ್ ಲಾಲ್ಬಾಗ್ನೆಲ್ಲ ಆಕ್ರಮಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಅಷ್ಟೇ ಸರ್, ಇನ್ನೇನು ಇಲ್ಲ. ಇಲ್ಲಿ ವಾಕರ್ಸ್ ಆಗಿರ್ಬೋದು, ಈ ಒಂದು ನಾನು ನಿಂತಿರೋ ಜಾಗ ಬಂಡೆಗೋಸ್ಕರ ಕೂಡ 2-3 ದಿನಗಳ ಹಿಂದೆ ಅಷ್ಟೇ ಈ ಒಂದು ಬಂಡೆಯನ್ನು ತಬ್ಬಿಕೊಂಡು ಒಂದು ಅಪ್ಪಿಕೋ ಚಳವಳಿ ಕೂಡ ಮಾಡಿದ್ರು. ಯಾಕಂದ್ರೆ ಯಾವುದೇ ಕಾರಣ ಕೂಡ ಈ ಒಂದು ಜಾಗ ಅನ್ಯ ಬಳಕೆಗೆ ಈ ಒಂದು ಜಾಗವನ್ನು ನೀವು ಮೀಸಲಿಡಬಾರ್ದು. ಇದು ಏನಿದ್ರು ಜನರಿಗೋಸ್ಕರ ಇರುವಂತಹ ಜಾಗ, ಇದನ್ನು ಬೇರೆ ಕೆಲಸಕ್ಕೆ ಮೀಸಲಿಡಬಾರ್ದು ಅಥವಾ ಬೇರೆ ಇದನ್ನು ಬಳಕೆ ಮಾಡುವ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇಲ್ಲಿ ಒಂದಿಷ್ಟು ಇದನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಲಾಲ್ಬಾಗ್ನಂತಹ ಜಾಗವನ್ನು, ಪಾರ್ಕ್ನ ಜಾಗವನ್ನು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಲು ಸರ್ಕಾರ ಮುಂದಾಗಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಸಂಪುಟ ಏನಿವತ್ತು ಅನುಮೋದನೆ ಮಾಡಿದ್ದಾರೆ, ಬರ್ತಾ ಬೆಂಗಳೂರು ಸಿಟಿ ಗಾರ್ಡನ್ ಸಿಟಿ ಆಗಿದ್ದ, ಇವು ಆಲ್ರೆಡಿ ಕಾಂಕ್ರೀಟ್ ಸಿಟಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಇವತ್ತು ಬೆಂಗಳೂರಲ್ಲಿ ಎಷ್ಟು ಮಟ್ಟಿಗೆ ಮರಗಳ ಅವಶ್ಯಕತೆ ಇದೆ ಅಂತ ನಾವು ರಿಯಲೈಸ್ ಮಾಡಬೇಕು. ರಾಜಕಾರಣ ಮಾಡ್ತೀವಿ ಅಂತ ಹೇಳಿ ಮೂಲಭೂತ ಸೌಕರ್ಯಗಳನ್ನು ಮರೆಯೋದು ತುಂಬ ದೊಡ್ಡ ಮಟ್ಟದ ತಪ್ಪು. ಸೊ ಈಗ ಇಷ್ಟು ಜನ ಇದ್ದಾರೆ, ವಾಕಿಂಗ್ ಮಾಡ್ತಾರೆ, ಈ ಥರ ಒಂದು ಪಾರ್ಕ್ ಇರೋದು ನಮ್ಮ ಅದೃಷ್ಟ. ಇನ್ನು ಮುಂದೊಂದು ದಿನ ಬೆಂಗಳೂರಲ್ಲಿ ಗಿಡಗಳನ್ನು ನೋಡೋದೇ ಕಷ್ಟ ಆಗ್ಬೋದು. ಇವಿಷ್ಟು ಇಲ್ಲಿರುವಂತಹ ಜನರ ಮಾತು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.